ಎಲ್ರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಓಲಾ ಎಲೆಕ್ಟ್ರಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಟಾಕ್ ಪ್ರೈಸ್ ಯಾಕೆ ರೇಸ್ ಆಗ್ತಿದೆ ಓಲಾ ಎಲೆಕ್ಟ್ರಿಕ್ಕಿಂದು, ಸೊ ಏನು ಫಂಡಮೆಂಟಲ್ ಡಿಸ್ಕಸ್ ಮಾಡೋಣ ಅದ್ರದ್ದು, ಮತ್ತು ಬೆಸ್ಟ್ ಟೈಮ ಇನ್ವೆಸ್ಟ್ ಮಾಡೋಕ್ಕೆ, ಏನು ಬ್ಯಾ ಇನ್ವೆಸ್ಟ್ಮೆಂಟ್ ಮಾಡೋದು ಬ್ಯಾಡ್ ಡಿಸಿಷನ್ ಅಂತ. ಸೊ ಫಂಡಮೆಂಟಲ್ ಫಸ್ಟ್ ಸ್ಟಾಕ್ ಪ್ರೈಸ್ ಯಾಕೆ ರೇಸ್ ಆಗ್ತದೆ ನೋಡೋಣ. ಅರೌಂಡು 90 ರುಪೀಸಿಂದ ಸ್ಟಾರ್ಟ್ ಆಗಿ 140 ತನಕ ಹೋಗಿದೆ ನೋಡಿ. ಅರೌಂಡ್ ಆಲ್ಮೋಸ್ಟ್ 60% ರಿಟರ್ನ್ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ಆಲ್ಮೋಸ್ಟ್ 60% ರಿಟರ್ನ್. ಎಲ್ಲರೂ ಏನು ಮಾಡ್ತಿದ್ದಾರೆ, ಫುಲ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಇವಾಗ ರಿಟೇಲರ್ಸ್ಗಳು. ಇದು ಚಲೋ ಎಲೆಕ್ಟ್ರಿಕ್ ಬೈಕು, ಮುಂದೆ ಇ ವಿನೇ ಫ್ಯೂಚರ್ ಅಂತ. ಸೊ ಯಾವುದೇ ಕಂಪ್ನಿ ಆಗಲಿ ಇ ವಿ ಫ್ಯೂಚರ್ ಇದ್ದರೆ ಹಂಗೇನು ಇನ್ವೆಸ್ಟ್ ಮಾಡೋಕ್ಕೆ ಬರೋದು, ಓಕೆನಾ. ಆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ ಇದರಲ್ಲಿ. ಸೊ ಹೆಂಗೆ ಮಾಡ್ತೀನಿ ಅಂತ ಕರೆಕ್ಟಾಗಿ ನೋಡಿ. ಸೊ ವೀಡಿಯೋನ ಬರೀ ಓಲಾದಲ್ಲೆಲ್ಲ ಎಲ್ಲದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೆ. ಸೊ ನಾನು ಹೆಂಗೆ ಮಾಡ್ತೀನಿ ಅಂತ ಕ್ಲಿಯರಾಗಿ ನೋಡಿ. ಫಂಡಮೆಂಟಲ್ ಅನಾಲಿಸಿಸ್ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇನ್ವೆಸ್ಟ್ ಮಾಡೋದಾ ಬೇಡ ಅಂತ. ಸೊ ನಾವು ಸ್ಕ್ರೀನರ್ ವೆಬ್ಸೈಟ್ ನೋಡ್ತಿರೋದು ನಿಮ್ಗೆ ಗೊತ್ತಿದೆ ಹೆಂಗಿದ್ರು. ಇದು ಹೆಂಗಿದೆ, ಫ್ರೀ ಇದೆ ಇದು. ಸೊ ಇದೇ ಯೂಸ್ ಮಾಡಿ ನೀವು. ಇದು ಬೆಸ್ಟ್ ಇದೆ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ. ಸೊ ಕರೆಂಟ್ ಮಾರ್ಕೆಟ್ ಕ್ಯಾಪ್ ಮಾಡಿ 58,000, ಅಂದರೆ ಅರೌಂಡು ಲಾಸ್ಟ್ ಕ್ಯಾಪ್ ಆಗಿದೆ. ಮಿಡ್ ಕ್ಯಾಪ್ ಟು ಲಾಸ್ಟ್ ಕ್ಯಾಪ್ ರೇಂಜಲ್ಲಿ ಇದೆ. ROE -32% ಇದೆ. ಅದು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದರೆ ಪ್ರಾಫಿಟಲ್ಲಿ ಇಲ್ಲನೇ ಇಲ್ಲ ಕಂಪ್ನಿ. ಇಲ್ಲಿ ನೋಡಿ, ಫಸ್ಟ್ ನೆಗೆಟಿವ್ ಪಾಯಿಂಟ್ ಏನಂತಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಇದೆಯಲ್ಲ 1ಕ್ಕಿಂತ ಕಡಿಮೆ ಇರಬೇಕು ಡೆಟ್ ಟು ಇಕ್ವಿಟಿ ರೇಟ್ ಬೆಸ್ಟ್ ಅಂತಂದರೆ 1 ಇಲ್ಲ 0.5ಕ್ಕಿಂತ ಕಡಿಮೆ ಇದೆ. ಇದು ನೋಡಿ ಡೆಟ್ ಇಕ್ವಿಟಿ ಅವನು 6.4 ಇದೆ, ಫುಲ್ ಹೈ ಆಯಿತು. ಪಿ ರೇಷಿಯೋನೇ ಬರೋದಿಲ್ಲ, ಯಾಕಂದರೆ ಇನ್ನೊಂದು ಇದು ಲಾಸ್ ಮೇಕಿಂಗ್ ಕಂಪ್ನಿ ಇದೆ. ಇದರಲ್ಲಿ ನೀವು ಅಬೌಟ್ ಸೆಷನಲ್ಲಿ ನೋಡ್ಬೋದು ಏನೇನಿದೆ ಅಂತ, ಏನೇನು ಲಾಂಚ್ ಮಾಡಿದ್ದಾರೆ, ನ್ಯೂ ಲಾಂಚಸ್ಸು, IPO ಡೀಟೇಲ್ಸ್ ಎಲ್ಲ, ಓಕೆನಾ. ಫಂಡಮೆಂಟಲ್ ಅನಾಲಿಸಿಸ್ ಕರೆಕ್ಟಾಗಿ ಮಾಡೋಣ. ನೋಡಿ, ಫ್ರೀ ಕ್ಯಾಶ್ ಫ್ಲೋ ಮೈನಸಲ್ಲಿದೆ. ಎಲ್ಲರೂ ಈ ಬಗ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂತಿದ್ದೀರಿ. ನೋಡಿ, ಫಸ್ಟ್ ಬರೋದಾದರೆ ಸೇಲ್ಸಿಗೆ ಬರೋಣ. ಸೇಲ್ಸ್ ಎಲ್ಲ ಅಂದರೆ ನೋಡಿ, ಜೂನ್ 2023 1.2K ಇದಾಗಿದೆ ಅರೌಂಡು. ಇಲ್ಲಿ 1.6K ಆಗಿದೆ. ಇಲ್ಲಿ 1.6.4 ಇದೆ. ಓಕೆ, 1.64 ಇದೆ. ಸೊ ಸೇಲ್ಸ್ ಇನ್ಕ್ರೀಸ್ ಆಗ್ತಿದೆ. ಚಲೋ ಕಂಪ್ನಿ ಅಂತ ಹೇಳ್ಬೋದು ಅಂತಾರ. ಇಲ್ಲ, ಚಲೋ ಕಂಪ್ನಿ ಯಾಕೆ ಬರೋಂಗಿಲ್ಲ, ಯಾಕಂದರೆ ಇಲ್ಲಿ ನೋಡಿ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡಿ ಡಿಕ್ರೀಸ್ ಆಗ್ತಿದೆ. ಅಂದರೆ ಇಲ್ಲಿ ನೋಡಿ, ಅಂದರೆ ಇನ್ಕ್ರೀಸ್ ಆಗ್ತಿದೆ. ಇಲ್ಲಿ ಇನ್ಕ್ರೀಸ್ ಆಗಿ ಸ್ವಲ್ಪ ಡಿಕ್ರೀಸ್ ಆಯ್ತು. ಇಲ್ಲಿ ಈ -18% ಇತ್ತು. ಅಂದರೆ ಒಂದು ಬೈಕ್ ಸೆಲ್ ಮಾಡೋಕ್ಕೆ ಇವರೇ ರೊಕ್ಕ ಹಾಕಬೇಕು. ಫಾರ್ ಎಕ್ಸಾಂಪಲ್ 1 ಲಕ್ಷದ ಬೈಕ್ ಅಂತ ಅಂದ್ಕೊಳ್ಳಿ, ಅದನ್ನು ಇವರೇ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕಟ್ ಮಾಡಿ ತೊಗೋತಾರೆ. 1 ಲಕ್ಷ ಬೈಕ್ ಇದ್ದು 18% ಕಟ್ ಮಾಡಿ ಇದು ಮಾಡ್ತಾರೆ. ಅರೌಂಡು 82 ಪ್ರೈಸಿಗೆ ಸೆಲ್ ಮಾಡ್ತಿದ್ದಾರೆ, 82K. ಸೊ ಇದು ಆಪ್ರೇಟಿಂಗ್ ಮಾರ್ಜಿನ್ಸ್ ಅಂತ ಅಂತಾರೆ ಇದಕ್ಕೆ. ಅದರ್ ಇನ್ಕಮ್ ಇದು ಬಿಡಿ, ಇದು ಓಕೆನಾ. ಪ್ರಾಫಿಟ್ ನೋಡಿ, ಮೇನ್ ಪ್ರಾಫಿಟ್ ಇಲ್ಲ, ಮೇನ್ ಡಿಸ್ಕಸ್ ಮಾಡಿದ್ದು ಇದೆ ನೋಡಿ. ಪ್ರಾಫಿಟ್ ನೋಡಿ, ಪ್ರಾಫಿಟ್ ಇಲ್ಲನೇ ಇಲ್ಲ. ಪ್ರಾಫಿಟ್ ಎಲ್ಲ ಲಾಸ್ ಮೇಕಿಂಗ್ ಇದೆ ಕಂಪ್ನಿ, ಓಕೆನಾ. ಆಮೇಲೆ ಮೇನ್ ಏನು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಮಾರ್ಚ್, ಇದು ಆ್ಯನ್ಯುವಲೈಸ್ಡ್ ಇದು ರಿಟರ್ನ್ಸ್. ಇದು ಕ್ವಾರ್ಟರ್ಲಿ ಬೇಸಿಸ್. ಇದು ಜೂನ್, ಮಾರ್ಚ್, ಏಪ್ರಿಲ್ ಇರುತ್ತಲ್ಲ, ಇದರಲ್ಲಿ ನಾವು ಆ್ಯನ್ಯುವಲೈಸ್ಡ್ ಮಾರ್ಚಿನ ಇದು Q1 ಅಂತಂದರೆ ಅಂದರೆ ಇದಕ್ಕೆ. ಸೊ 2021 ಸೇಲ್ಸು 1 ಇತ್ತು. ಸೊ ಇನ್ಕ್ರೀಸ್ ಆಯಿತು, ಅರೌಂಡು 300x ಆಯಿತು. ಆಮೇಲೆ ಸ್ವಲ್ಪ ಇನ್ಕ್ರೀಸ್ ಆಯಿತು, ಸ್ವಲ್ಪ ಇನ್ಕ್ರೀಸ್ ಆಯಿತು. ಇನ್ನು 2x ಇನ್ಕ್ರೀಸ್ ಆಯಿತು. ಸೊ ಸೇಲ್ಸ್ ಮೇಲೆ ಏನೂ ಇದು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿರೋದಂದರೆ ನೆಟ್ ಪ್ರಾಫಿಟಲ್ಲಿ ನೋಡಿ. ಪ್ರಾಫಿಟ್ ನೋಡಿ, ಅರೌಂಡ್ ಇದರಲ್ಲಿ 2021 -200, -700, -1.4K, -1.5K ಇದು ಹಂಗೆ ಇರಲೇಬಾರ್ದು. ಸೊ ನೀವು ಯಾವಾಗ ಇನ್ವೆಸ್ಟ್ ಮಾಡಬೇಕಂತಂದರೆ, ನೀವು ಇದು ಯಾವಾಗ ಪಾಸಿಟಿವ್ ಬರುತ್ತಲ್ಲ, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸು ಪ್ರಾಫಿಟಲ್ಲಿ ಬರುತ್ತೆ. ಇದು ಯಾವುದು ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ಇದು ಇದೆಯಲ್ಲ 25% ಹಿಂಗಿದೆಯಲ್ಲ, ಪ್ರಾಫಿಟ್ ಬಂದಮೇಲೆ ಇಲ್ಲಿ ಪ್ರಾಫಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇನ್ವೆಸ್ಟ್ ಮಾಡೋದು ತಿಳ್ಕೊಬೋದು. ಇವಾಗಂತೂ ಫುಲ್ ಬ್ಯಾಡನೇ ಬೇಡ, ಯಾಕಂದರೆ ಇದ್ರ ವ್ಯಾಲ್ಯೂಯೇಷನ್ ನೋಡಿದರೆ ಈಗ ನಿಮಗೆ ವ್ಯಾಲ್ಯೂಯೇಷನ್ ಡಿಫೈನೇ ಮಾಡೋಕ್ಕಾಗಿಲ್ಲ, ಅಷ್ಟೊಂದು ಮೇಲೋಗಿದೆ. ಅಂದರೆ ಮತ್ತು ನೆಗೆಟಿವಲ್ಲಿ ಮೊದಲೇ ಬರೋದೇ ಇಲ್ಲ ವ್ಯಾಲ್ಯೂಯೇಷನ್ ಡಿಫೈನ್ ಮಾಡೋಕ್ಕೆ, ಓಕೆನಾ. ಸೊ ಬಾರೋಯಿಂಗ್ಸ್ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ ಬಾರೋಯಿಂಗ್ಸ್. ಡೆಟ್ ಅಂತ ಅನ್ನಲ್ಲ ನೋಡಿ, 2021 42, ಆಮೇಲೆ 2.6K, ಆಮೇಲೆ 3.5K, ಫುಲ್ ಜಾಸ್ತಿ ಆಗ್ತಿದೆ. ಸೊ ಡಿಕ್ರೀಸ್ ಯಾವಾಗಲೂ ಕಂಪ್ನೀಸ್ ಎಂಥ ಥರ ಇರಬೇಕಂದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ ಕೆಳಗಿರಬೇಕು, ಓಕೆನಾ. 0.5 1 ಕೆಳಗಿರಬೇಕು. ಡೆಟ್ ಇಲ್ಲಾಂದರೆ ಇದು ಲೆಸ್ ಹಾಕ್ಕೊಂತ ಬರಬೇಕು. ಆವಾಗ ನೀವು ಕಂಪ್ನಿ ಕನ್ಸಿಡರ್ ಮಾಡ್ಬೋದು ಇನ್ವೆಸ್ಟ್ ಮಾಡೋಕ್ಕೆ. ಸೊ ಇದರಲ್ಲಿ ನೆಟ್ ಕ್ಯಾಶ್ ಫ್ಲೋ ನೋಡಿ, 300, 800 ಚಲೋ ಆಯಿತು. ಮತ್ತೆ ಮೈನಸ್ ಇಲ್ಲಾಗಿ ಮತ್ತೆ -179 ಆಗಿದೆ ನೋಡಿ. ಸೊ ನೆಗೆಟಿವ್ ಕ್ಯಾಶ್ ಫ್ಲೋ ಇರಬಾರ್ದು.
ROCE ನೋಡಿ -32%. ಇದರಲ್ಲಿ ನೋಡಿ ಮೆಜಾರಿಟಿ ಆಫ್ ಸ್ಟೇಕು ರಿಟೇಲರ್ಸ್ ಇರೋದು. ಯಾಕಂದರೆ ಓಲಾ ಯಾವಾಗಲೂ ಫೀಚರ್ ಇದೆ, EV ಫೀಚರ್ ಇದೆ ಅಂತ. ಸೊ ಎಲ್ಲ ಇವ್ರು ಬೇರೆ ಯೂಟ್ಯೂಬರ್ಸ್ ಅಂತಿರ್ಬೋದು EV ಫೀಚರ್ ಅಂತ. ಎಲ್ಲ EV ಫೀಚರ್ ಅನ್ನಕ್ಕೆ ಬರೋಂಗಿಲ್ಲ. ಚಲೋ ಕಂಪ್ನಿಗೆ ಮಾತ್ರ ಇದು ಅಡ್ವಾಂಟೇಜ್ ಸಿಗೋದು EVದು. ಎಲ್ಲ ಕಂಪ್ನಿಗೆ ಸಿಗೋದಿಲ್ಲ. ಪ್ರಮೋಟರ್ ಬರೀ 36% ಹೋಲ್ಡಿಂಗ್ ಇದೆ. ರಿಟೇಲರ್ಸ್ ನೋಡಿ 42% ಇದೆ ಹೋಲ್ಡಿಂಗ್. ಸೊ ಕಂಪ್ನಿ ಫುಲ್ಲು ರಿಸ್ಕ್ ಇದೆ ನೋಡಿ. ಇದರಲ್ಲಿ ಸ್ಟಾಕ್ ಪ್ರೈಸ್ ಯಾಕೆ ರಿಸ್ಕ್ ಇದ್ರಾಗೂ ಸ್ಟಾಕ್ ಪ್ರೈಸ್ ಯಾಕೆ ರೇಸ್ ಆಗ್ತಿದೆ ಅಂತ ಕೇಳ್ತಿರ್ಬೋದು ನೀವು. ಒಂದು ಡೌಟ್ ಬಂದಿರ್ಬೋದು ನಿಮಗೆ. ಸೊ ಸ್ಟಾಕ್ ಪ್ರೈಸ್ ಯಾಕೆ ರೇಸ್ ಆಗ್ತಿದೆ ಅಂದರೆ ಇವ್ರ ಪ್ರೆಸೆಂಟೇಷನ್ ಅಂದರೆ IPO ಆದಮೇಲೆ ಒಂದು 2-3 ಡೇಸ್ ಆಮೇಲೆ ಇವರು Q1 FY25 ಬಿಟ್ಟಿರು FY25. ಸೊ ಅದ್ರಲ್ಲಿ ಸ್ವಲ್ಪ ರಿಸಲ್ಟ್ಸು ಇದೆಲ್ಲ EV ಬ್ಯಾಟ್ರೀಸು ಎಲ್ಲ ಹೇಳಿದರು. ಸೊ ಅದಕ್ಕೆ ಸ್ವಲ್ಪ ಸ್ಟಾಕ್ ಪ್ರೈಸ್ ಟ್ರಿಗರ್ ಆಯಿತು ರೈಸ್ ಆಗೋಕ್ಕೆ. ಅದೊಂದು ಪಾಯಿಂಟ್ ಇದೆ. ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ಪ್ರೀವಿಯಸ್ 1 ವೀಕಿಂದನೇ ಇವರು AI ಚಿಪ್ ಮಾಡ್ತೀನಿ ಅಂತ ಹೇಳಿದರು ಇವರು. AI ಚಿಪ್ ಅಂತಂದರೆ ನೀವೆಲ್ಲ ತಿಳ್ಬೋದು. ಅಂದರೆ ಈಗ NVIDIA ಹೆಂಗಿದೆ ಅಲ್ಲ ಆ ಟೈಪ್ ಈ ಚಿಪ್ಸ್ ಮಾಡ್ತೀನಿ ಅಂತ ಅಂತಿರ್ಬೋದು. ಸೊ NVIDIA ಸ್ಟಾಕ್ ಪ್ರೈಸ್ ನೋಡಿದ್ರು 100-200% ಹೋಗಿದೆ ಮೇಲೆ. ಸೊ ಇದು AI ಚಿಪ್ಸ್ ಮಾಡ್ತೀನಿ ಅಂತಂದರೆ ಇವಾಗಲೇ ಇನ್ವೆಸ್ಟ್ ಮಾಡ್ತಿದ್ದಾರೆ ಎಲ್ಲರೂ. ಇನ್ನು ಇದು ಹೇಳಿದ್ದಾರೆ ಅಷ್ಟೇ, 2026 ಕಂಪ್ಲೀಟ್ ಆಗುತ್ತೆ ಒಂದು ಇದು ಚಿಪ್ಪು. ಆಮೇಲೆ 2028 ಆಮೇಲೆ ಇದು ಡೆವಲಪ್ ಆಗುತ್ತೆ. ಸೊ ಇನ್ನೂ ಟೈಮ್ ಬೇಕು ಅದಕ್ಕೆ. ಇನ್ನು ಅವಾಗೇ ಇದು ಚಿಪ್ಸ್ ಮಾಡ್ತೀನಿ ಅಂತಂದರೆ ಇವಾಗಲೇ ಇದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಡೆವಲಪ್ ಮಾಡೋಕ್ಕೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಅವರೆಲ್ಲ. ಸೊ ನಾವೊಂದು 2-3-5 ಇಯರ್ಸ್ ಆಮೇಲೆ ಬರ್ಬೋದು ಚಿಪ್ಸ್ ಎಲ್ಲ. ಆಮೇಲೆ ಬೇಕಾದ್ರೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹೈ ವ್ಯಾಲ್ಯೂಷನ್ ಇದೆ. ಇನ್ನೊಂದು ಇದು ಸೆಕೆಂಡ್ ಪಾಯಿಂಟ್ ಆಯಿತು, ಇದು ಸ್ಟಾಕ್ ಪ್ರೈಸ್ ಟ್ರಿಗರ್ ಆಗೋಕ್ಕೆ ಮೇಲ್ ಹೋಗೋಕ್ಕೆ. ಇದು ಥರ್ಡ್ ಪಾಯಿಂಟ್ ಏನಂತಂದರೆ ನೋಡಿ, ಇವರು ಮೊನ್ನೆ ಓಲಾ ಇದು ಎಲೆಕ್ಟ್ರಿಕ್ ಬೈಕ್ ರಿಲೀಸ್ ಮಾಡಿದ್ರು 75,000ಗೆ. ಸೊ ಫುಲ್ ಹಿಟ್ ಆಯ್ತು ಅದು. ಸೊ ಡಿಸೈನ್ ಎಲ್ಲ ಚಲೋ ಇದೆ ಅಂತ ಇದರಿಂದ ಸ್ಟಾಕ್ ಪ್ರೈಸ್ ಹಿಟ್ ಆಯಿತು. ಸೊ ನಾನು ಹೇಳೋದು ಇಷ್ಟೇ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೀವೇ ನೋಡಿ. ಎಲ್ಲ ಪ್ರಾಫಿಟಲ್ಲಿ ಇಲ್ಲ ಲಾಸ್ ಮೇಕಿಂಗ್ ಇದೆ ಕಂಪ್ನಿ. ಸೊ ಡೆಟ್ಗುನ ಫುಲ್ ಜಾಸ್ತಿ ಇದೆ. ಅದೊಂದು ನೋಡಿ, ಜಾಸ್ತಿ ಡೆಪ್ಟ್ ಇದ್ದರೆ ಕಂಪ್ನಿ ಇದು ಹೋಗೋದು ಬ್ಯಾಂಕ್ರಪ್ಟ್ ಆಗೋದು ಜಾಸ್ತಿ ಹೈ ಚಾನ್ಸಸ್ ಇರುತ್ತೆ. ಸೊ ಈಗ ಓಲಾ EV ಯಾವುದನ್ನ ಸೇಲ್ಸ್ ಎಲ್ಲ ಡಿಕ್ರೀಸ್ ಆದರೆ ಸ್ವಲ್ಪ ಬ್ಯಾಂಕ್ರಪ್ಟ್ ಆಗೋ ಚಾನ್ಸಸ್ ಇದೆ ನೋಡಿ. ಸೊ ಫುಲ್ ರಿಸ್ಕ್ ಇದೆ ಕಂಪ್ನಿ. ಯಾವಾಗ ನೀವು ಇನ್ವೆಸ್ಟ್ ಮಾಡೋದು ನೋಡ್ಬೋದು ಅಂದರೆ ಪ್ರಾಫಿಟ್ ಮಾರ್ಜಿನ್ಸ್ ಯಾವಾಗ ಇಂಪ್ರೂವ್ ಆಗಿದ್ದರೆ, ಡೆಟ್ ಯಾವುದನ್ನ ಒನ್ ಕೆಳಗಿದ್ರೆ ಡಿಕ್ರೀಸ್ ಆಗೋ ಮುಂದೀಗ ಇನ್ವೆಸ್ಟ್ ಮಾಡೋದು ಅವಾಗ ನೋಡ್ಬೋದು ನೀವು. ಸೊ ನೀವು ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ ಇದೆಲ್ಲ ವೀಡಿಯೋ. ಸೊ ಸ್ಟಾಕ್ ಪ್ರೈಸ್ ರೈಸ್ ಆಗೋದು 3 ಪಾಯಿಂಟ್ ಹೇಳಿದ್ದೀನಿ. ಸೊ ಫಂಡಮೆಂಟಲ್ಸ್ನ ಹೇಳಿದ್ದೀನಿ. ಸೊ ಫಂಡಮೆಂಟಲ್ಸ್ ಎಲ್ಲ ಹಿಂಗೆ ಅಪ್ಲೈ ಆಗುತ್ತೆ ಎಲ್ಲ ಇದ್ರ ಕಂಪ್ನಿಯಲ್ಲಿ. ಮತ್ತು ಗುಡ್ ಟೈಮಲ್ಲ ಇದು. ಓಕೆನಾ, ಒಂದು 4-5 ಇಯರ್ಸ್ ಆಮೇಲೆ ಇದು ನೋಡ್ಬೋದು ನೀವು. ಇದು ಝೊಮ್ಯಾಟೊ ಟೈಪ್ ಸ್ಟೋರಿ ಆಗ್ತಿದೆ ಅಂತ ಎಲ್ಲರೂ ಅಂತಿದ್ದಾರೆ. ನೋಡೋಣ ಏನಾಗುತ್ತಂತ. ಸೊ ಈಗ ಕರೆಕ್ಟ್ ವ್ಯಾಲ್ಯೂಷನ್ ಅಲ್ಲ ಇಲ್ಲಲ್ಲ. ಸೊ ನಾವು ಇನ್ವೆಸ್ಟ್ ಮಾಡೋದು ಬೇಡ. ನಂದು ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ, ಇದು ಜಸ್ಟ್ ಅನಾಲಿಸಿಸ್ ಅಷ್ಟೇ. ಓಕೆನಾ, ಸೊ ನೀವು ಅನಾಲಿಸಿಸ್ ಮಾಡಿ ನೀವು ಇದು ನೋಡ್ಕೋಬೋದು. ಈಗ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆನಾ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರು ನಾನು ರೀಲ್ಸ್ ಶೇರ್ ಮಾಡೋದು ಇದು ಶೇರ್ ಮಾಡಿ ನಾಲೆಜ್ ವಿಡಿಯೋ. ಓಕೆನಾ, ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಬೈ.